ಕವಿಯ ಈ ಪುರಾಣ ಎಷ್ಟು ದೊಡ್ಡ ಪುರಾಣ ಅನ್ನೋದಕ್ಕ ಒಂದು ಚಿಂತನೆಯನ್ನ ನಿಮ್ ಜೊತೆ ಹಂಚ್ಕೊಂತೀನಿ ನಾನು. ಚನ್ನ ಕವಿ ನರಕವಿ ಅಲ್ಲ, ವರಕವಿ ಅಲ್ಲ, ಅವನು ಶಿವಕವಿ. ಆ ಶಿವಕವಿ ಅಂತರಂಗದ ಅರಿವಿನ ಪರದೆಯ ಮೇಲೆ ಮೂಡಿ ಬಂದ ಅನೇಕ ಮುಕ್ತಕಗಳನ್ನ ಪುರಾಣ ರೂಪದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಕನ್ನಡದ ಶ್ರೇಷ್ಠ ಷಟ್ಪದಿಯ ಕಾವ್ಯ ರಚನೆ ಮಾಡುವ ಒಬ್ಬ ಕವಿ ರತ್ನ ಚನ್ನ ಕವಿ, ಕವಿ ರತ್ನ. ಅವನಿಂದ ನಿರ್ಮಾಣಗೊಂಡ ರಚನೆಗೊಂಡ ಈ ಪುರಾಣ ಎಲ್ಲ ಪುರಾಣಗಳಲ್ಲಿ ಈಗ ವಿಜಯ ಮಹಾಂತೇಶ್ವರ ಪುರಾಣ ಹೀಗೆಲ್ಲ ಪುರಾಣ ಅಂತ ಬರೆದಿದ್ದಾನೆ. ಆದ್ರೆ ಹಾಲ್ಕೆರೆಯ ಅನ್ನದಾನ ಶಿವಯೋಗಿಗಳ ಈ ಪುರಾಣಕ್ಕೆ ಹಾಲ್ಕೆರೆಯ ಶ್ರೀ ಅನ್ನದಾನೇಶ್ವರರ ಮಹಾಪುರಾಣ ಅಂತ ಬರದಾನ. ಯಾಕೆ? ಒಂದು ಸಣ್ಣ ಚಿಂತನೆ, ಬಹಳ ಮಜಾ ಅದ ಇದು. 4 ಘಟನೆಗಳು ನಿಮಗೆ ಇಲ್ಲಿ. ಮೊದಲನೇದ್ದು, ಬಸವಣ್ಣನ ನಂತರ ಕನ್ನಡದಲ್ಲಿ ಮೊದಲ ಬಂದ ಬಸವಣ್ಣನ ಕುರಿತ ಕೃತಿ ತೆಲುಗು ಮಹಾಕಾವ್ಯ ಪಾಲ್ಕುರಿಕೆಯ ಸೋಮನಾಥ. ಆ ಪಾಲ್ಕುರಿಕೆಯ ಸೋಮನಾಥನ ಪ್ರಥಮ ಸಾಲಗಳನ್ನ ನಾ ಇಲ್ಲಿ ಹೇಳ್ತಿರ್ತೀನಿ. ಬಸವಂ ಭಕ್ತಿಗೆ ಮೂಲಂ ಅಂತ ಹಾಡೋದಿಲ್ವ ನಾವು? ಆ ಬಸವ ಪುರಾಣದ ಶ್ಲೋಕ ಅದು. ಆ ಬಸವ ಪುರಾಣ ಬಂದ ನಂತರ ಕನ್ನಡದಲ್ಲಿ ಭೀಮಕವಿ ಬಸವ ಪುರಾಣ ಬರೀತಾನೆ. ಈ ಎರಡನ್ನ ಆಧಾರವಾಗಿಟ್ಟುಕೊಂಡು 63 ಪುರಾತನರ ಕಥೆ, ದಾಶಿಮಯ್ಯ, ಬೋಳಿಗೆಯ ಮಾರಯ್ಯ ಇವರೆಲ್ಲರನ್ನ ಒತ್ತಟ್ಟಿಗೆ ಸೇರಿಸ್ತಕ್ಕಂಥ ಮಹತ್ ಕಾರ್ಯವನ್ನ ಮಾಡಿ ಈ ಪುರಾಣದಲ್ಲಿ ಬಸವ ಪುರಾಣವನ್ನ ಬರೀತಾನ 31ನೇ ಅಧ್ಯಾಯದಲ್ಲಿ. ತಮ್ಮೆಲ್ಲರ ಗಮನ ಇರಬೇಕು, ಇದು ಕೊನೆಯ ಪುರಾಣದ ಕೊನೆಯ ಕ್ಷಣ. ಎನ್ಗತಕ ಎಲ್ಲ ನೋಡಿರ್ತೀರಿ, ಕೊನೆಯದ್ ನೋಡ್ಬೇಕಲ್ಲ. ಆ ಪಾಲ್ಕುರಿಕೆಯ ಸೋಮನಾಥನ ಬಸವ ಪುರಾಣ ಭೀಮಕವಿಯ ಬಸವ ಪುರಾಣವನ್ನ ಕ್ರೋಢೀಕರಿಸಿ 31ನೇ ಅಧ್ಯಾಯದಲ್ಲಿ ಬಸವ ಪುರಾಣವನ್ನ ಸ್ವತಃ ಹಾಲ್ಕೆರೆಯ ಮಠದಲ್ಲಿ ಗುರು ಅನ್ನದಾನ ಶಿವಯೋಗಿಗಳಿಗೆ, ಹಿರಿಯ ಅನ್ನದಾನ ಶಿವಯೋಗಿಗಳು ಬೋಧನಾ ಮಾಡ್ತಾರೆ, ಬಸವ ಪುರಾಣ ಬೋಧನಾ ಮಾಡ್ತಾರೆ. ಅದನ್ನ ನೋಡಿದ ನಂತರ ನನಗೆ ತಿಳಿತು 1987ಕ್ಕೆ ಹಾಲ್ಕೆರೆಯ ಪೀಠವನ್ನ ಅಲಂಕರಿಸಿರ್ತಕ್ಕಂಥ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಅಭಿನವ ಅನ್ನದಾನಿ ಎನ್ನುವ ಅಭಿಧಾನವನ್ನ ಹೊತ್ತ ನಂತರ ಸಂಚಾರಿ ಬಸವ ಪುರಾಣ 9 ಕಡೆ ಬಸವ ಪುರಾಣವನ್ನ ನಡೆಸಿ ಒಬ್ಬ ಮಠಾಧಿಪತಿ 9 ಕಡೆ ಬಸವ ಪುರಾಣ ನಡೆಸಿದ್ದು ಕರ್ನಾಟಕದಲ್ಲಿ, ಅಂದ್ರೆ ಭಾರತದ ಇತಿಹಾಸದಲ್ಲಿ 2 ವಿಚಿತ್ರವಾದರೂ ಸತ್ಯವನ್ನ ನಾವು ಕೇಳಬೇಕು. ಆಂಧ್ರದಲ್ಲಿ ಬರ್ತಕ್ಕಂಥ ಹಾಲ್ವಿಯ ಮಹಂತ ಸ್ವಾಮಿಗಳವರೆಗೆ, ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳು ತಲೆಯ ಮೇಲೆ ಭೀಮಕವಿಯ ಬಸವ ಪುರಾಣವನ್ನು ಹೊತ್ಕೊಂಡು ಹೋದ್ರು ಹಾಲ್ವಿಯ ಮಹಂತ ಸ್ವಾಮಿಗಳು ಭಕ್ತರು ಕೊಟ್ಟ ಕಾಣಿಕೆಯನ್ನು ತಗೊಂಡು ಕಲ್ಲ ಮಣ್ಣಿನಿಂದ ಮಠ ಕಟ್ತಿದ್ರು. ಮಹಂತ, ಭಕ್ತರು ಕೊಟ್ಟ ದುಡ್ಡು ತಗೊಂಡು ಏನ್ ಮಾಡಕತ್ತಿ ಅಂತ ಕೇಳಿದ್ರು. ನಾನು ಮಠ ಕಟ್ಟಕತ್ತೇನೆ ಬುದ್ಧಿ ಅಂತ. ಮಠ ಒಂದ ಸಾಕಪ್ಪ, ಬಸವ ಪುರಾಣ ನಡೆಸಿ ದಾಸೋಹ ನಡೆಸುವಂತ ಹೇಳಿ ಘನಮಠ ಶಿವಯೋಗಿಗಳು ಹೇಳಿದ್ರು. ಬಸವ ಪುರಾಣ ಬೇಕಲ್ಲ ಅಂದ್ರು. ತಮ್ಮ ತಲೆ ಮೇಗಿರ್ತಕ್ಕಂಥ ಬಸವ ಪುರಾಣವನ್ನ ಅವ್ರ ಕೈಯ ಕೊಟ್ಟರು, ಹಾಲ್ವಿ ಮಹಂತನ ಕೈಯ. ಮಹಂತಪ್ಪ ಕೇಳ್ತಾರ, ಬುದ್ಧಿ ಇದನ್ನ ಎಷ್ಟು ದಿನ ನಡೆಸಬೇಕು ಅಂದ್ರು. ಎಷ್ಟು ಚಂದ ಹೇಳ್ಯಾರ ಕೇಳವ್ ನೋಡ್ರಿ ಮಹಂತಜ್ಜ, ಹೇಳೋರ್ಗೆ ಬೇಸರ ಆಗಬೇಕು, ಕೇಳೋರ್ಗೆ ಬೇಸರ ಆಗಬೇಕು, ಅಲ್ಲಿ ತನ ನಡೆಸಂದ್ರು. ಇಡೀ ಭಾರತದ ಇತಿಹಾಸದಲ್ಲಿ 3 ವರ್ಷದ 6 ತಿಂಗಳ ಬಸವ ಪುರಾಣ ಎಲ್ಲಾದ್ರೂ ನಡೆದಿದ್ರೆ ಅದು ಹಾಲ್ವಿಯ ಮಹಂತ ಮಠದಲ್ಲಿ ನಡೀತದೆ. ಕೇಳಾಕ ಬಂದವ್ರು ಅಲ್ಲೇ ಮದುವೆ ಆದ್ರಂತ, ಅಲ್ಲೇ ತೊಟ್ಲಾ ಕಟ್ಟಿದ್ರಂತ, ಅಲ್ಲೇ ಮಹಂತಪ್ಪ, ಮಾಲಿಂಗವ್ವ, ಬಸವಣ್ಣ, ಘನಮಠದಪ್ಪ ಅಂತ ಹೆಸರಿಟ್ರಂತ. ಒಂದು ವ್ಯಾಗಿನ ಟ್ರೈನದ್ದು ಒಂದು ವ್ಯಾಗಿನ ಬರೀ ಸಾಂಬಾರ್ಗೆ ಹಾಕಕ್ ಉಪ್ಪಾಗಿತ್ತಂತ. ಅಷ್ಟು ದಾಸೋಹ, ಬೆಲ್ಲ, ಅಕ್ಕಿ, ಸಕ್ರೆ ಬೇರೆ ಅದು. ಉಪ್ಪನ ಅಷ್ಟಾಗಿತ್ತಂದ್ರೆ ದಾಸೋಹ ಹೆಂಗ್ ನಡೆದಿರ್ಬೇಕು ವಿಚಾರ ಮಾಡಿ. ಅದೊಂದು ಗಿನ್ನಿಸ್ ದಾಖಲೆ ಆದ್ರೆ ಸ್ವತಃ ಹಿರಿಯನ್ನದಾನ ಶಿವಯೋಗಿಗಳು ಹಾಲ್ಕೆರೆಯ ಮಹಾಮಠದ ಅಂಗಣದಲ್ಲಿ ಗುರುವನ್ನದಾನ ಶಿವಯೋಗಿಗಳಿಗೆ ಬಸವ ಪುರಾಣವನ್ನ ಬೋಧನೆ ಮಾಡಿರೋದನ್ನ
ಇಲ್ಲಿ ಚನ್ನ ಕವಿ 31ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ಬಸವ ಪುರಾಣವನ್ನ 9 ಕಡೆ ಬಸವ ಪುರಾಣವನ್ನ ನಡೆಸಿರ್ತಕ್ಕಂತ ಜಗದ್ಗುರು ಮಹಾಸನ್ನಿಧಿಯವರ ಇನ್ನೊಂದು ಬಹುದೊಡ್ಡ ಆಶೆ ಇದೆ. ಅದಕ್ಕಾಗಿ ನಮ್ಮದೊಂದು ಬಸವಣ್ಣನವರಲ್ಲಿ, ಕುಮಾರ ಶಿವಯೋಗಿಗಳವರಲ್ಲಿ, ಅನ್ನದಾನ ಶಿವಯೋಗಿಗಳವರಲ್ಲಿ ನಮ್ಮದು ನಿಮ್ಮದು ಒಂದು ಪ್ರಾರ್ಥನೆ ಮಾಡೋಣ. ಹಂಗಾರ ಕೈ ಮುಗಿರಲ್ಲ. ನಾ ಹೇಳ್ದಂಗೆ ಹೇಳ್ತೀರಾ? ಓ ಬಸವ ಸುಕುಮಾರನೇ, ಎಲ್ಲರೂ ಕೇಳಿಸ್ತಲ್ಲ, ಎಲ್ಲರೂ ಹೇಳ್ಬೇಕು. ಓ ಬಸವ ಸುಕುಮಾರನೇ, ಹಿರಿ ಗುರು ಅನ್ನದಾನನೇ, ನನ್ನ ಗುರುವನ್ನು ಡಾಕ್ಟರ್ ಅಭಿನವ ಅನ್ನದಾನ ಶಿವಯೋಗಿಗಳವರನ್ನು ನೀವು ಚೆನ್ನಾಗಿ ಇಟ್ಟಿರಬೇಕು. ಕಾರಣ ಅವರು ನಮ್ಮನ್ನು ಚೆನ್ನಾಗಿ ಇಡಲು. ಶರಣ ಪ್ರಾರ್ಥನಾ ಮಜಾ ಇಲ್ಲ. ಏನಂತಿದ್ರ ಗೊತ್ತೈತೆ ನಿಮಗೆ? ಎಲ್ಲ ಕೇಳಿದಂಗ ಆಗ್ತಿದ್ರಾಗ ಆ ಕುರುಡ ಮುದುಕಿಗೆ ಅಂಬಾರಿ ಒಳಗೆ ಕೂತ್ ಮೊಮ್ಮಗ ನೋಡ್ಬೇಕಂತ ಅನ್ಸಿತ್ ನೋಡ. ಹಂಗ ಪ್ರಾರ್ಥನಾ ನಮ್ದು ಏನು ಅಂದ್ರ ಈ ಗುರುಗಳು ಚೆನ್ನಾಗಿರ್ಬೇಕು ಸನ್ನಿಧಿಯವ್ರು. ಯಾಕಂದ್ರೆ ಅವ್ರು ನಮ್ಮನ್ನು ಚೆನ್ನಾಗಿರ್ಬೇಕು. ಅವ್ರ ಇನ್ನೊಂದು ಮಹನ್ನತ ಆಶೆ ಅದೇನು ಅಂತಂದ್ರೆ 9 ಬಸವ ಪುರಾಣ ಮಾಡಿವಿ. 12ನೇ ಶತಮಾನದ ನೆನಪಿಗೆ ನಾನು ಇಲ್ಲಿ ಬಂದ ನಂತರ 12 ಬಸವ ಪುರಾಣ ಮಾಡ್ಬೇಕಂತ ಆಸೆ ಅದ. ಒಂದು ಉಳುವಿ, ಒಂದು ಕೂಡಲ ಸಂಗಮ, ಒಂದು ಹಂಪೆ. ಅವರು ಶತಾಯುಷಿಗಳಾಗಿರ್ಬೇಕು. 3 ಬಸವ ಪುರಾಣ ನಡೆದಿರ್ಬೇಕು. ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ಬೇಕು. ಇದನ್ನು ಹೇಳುವ ಸಂದರ್ಭ ಏನು ಅಂದ್ರೆ, ಬಸವ ಪುರಾಣದ ಮೇಲೆ ಅವ್ರಿಗೆ ಯಾಕಷ್ಟು ಪ್ರೇಮ, ಅಷ್ಟು ನಿಷ್ಠೆ, ಶ್ರದ್ಧೆ ಅಂತಂದ್ರೆ ಅನ್ನದಾನ ಶಿವಯೋಗಿಗಳು ಹಾಲಕೇರಿ ಮಠದಲ್ಲಿ ಗುರು ಅನ್ನದಾನ ಶಿವಯೋಗಿಗಳವರಿಗೆ ಬಸವ ಪುರಾಣವನ್ನ ಬೋಧನಾ ಮಾಡ್ಯಾರ. ಅದ್ ಹೆಂಗ ಬೋಧನಾ ಮಾಡ್ಯಾರ ಅನ್ನೋದು 2 ಮಾತು ಕೇಳಿ. ಬಸವಣ್ಣನೇ ಗುರು ಎನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕವೆನಗೆ, ಬಸವಣ್ಣನೇ ಪ್ರಸಾದವೆನಗೆ, ಬಸವಣ್ಣನೇ ವಿಭೂತಿ ರುದ್ರಾಕ್ಷಿ ಮಂತ್ರವೆನಗೆ, ಬಸವಣ್ಣನೇ ಪಂಚಾಚಾರವೆನಗೆ, ಬಸವಣ್ಣನೇ ಶತಸ್ಥಲ ಬ್ರಹ್ಮವೆನಗೆ, ಬಸವಣ್ಣನೇ ಅಷ್ಟಾವರಣವೆನಗೆ, ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ, ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊತ್ತುಕೊಂಡು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು ಆನು ನೀನು ಬಸವ 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 ಎನ್ನುತ್ತಿದ್ದೆನು ಕಾಣ. ಅಖಂಡೇಶ್ವರ ಅಖಂಡೇಶ್ವರ ಬಸವನೆ ಜಗದೊಡೆಯ, ಬಸವನೆ ಶಿವ ಮತೋದ್ಧಾರಿ, ಬಸವನೆ ಜಗದೊಡೆಯ, ಬಸವನೆ ಜಗದುದ್ಧಾರಿ, ಬಸವನೆ ಪರಮ ಉದಾರಿ, ಬಸವನೆ ಪರಮ ಉದಾರಿ. ಬಸವನೇ ಸೃಷ್ಟ್ಯಾದಿ ಕರ್ಮಾಧಿಕಾರಿ, ಬಸವನೇ ಸೃಷ್ಟ್ಯಾದಿ ಕರ್ಮಾಧಿಕಾರಿ, ಬಸವನೇ ಮಹಾದೇವ, ಬಸವನೇ ಗುರುಲಿಂಗ. ಇದನ್ನ ಚನ್ನ ಕವಿ
ಗುರುವನ್ನದಾನ ಶಿವಯೋಗಿಗಳು ನರೇಗಲ್ಲದಲ್ಲಿ ಹಿರೇಮಠ ಸರ್ ಯಾಕೆ ತಪಸ್ಸನ್ನ ಮಾಡಿದ್ರು ಅನ್ನೋ ಹಿನ್ನೆಲೆ ಬಸವನೆ ಮಹಾದೇವ, ಬಸವನೆ ಗುರುಲಿಂಗ, ಬಸವನೆ ಜಂಗಮ, ಬಸವನೆ ತಾಯಿ, ಬಸವನೆ ತಂದೆ, ಬಸವನೆ ಭಕ್ತಿ, ಬಸವನೆ ಶಕ್ತಿ, ಬಸವನೆ ಭಕ್ತಿ, ಬಸವನೆ ಶಕ್ತಿ, ಬಸವನೆ ಮುಕ್ತಿದಾಯಕ. ಈ ಚರಿತೆಯ ನಾಯಕ, ಈ ಚರಿತೆಯನ್ನು ಆಲಿಸಿದವರಿಗೆ ಇಷ್ಟಾರ್ಥ ಸಿದ್ಧಿಗಳೆಲ್ಲ ದೊರೆಯುವನು ನೋಡು, ದೊರೆಯುವವು ನೋಡು. ಬಸವ ಶರಣನೆ ಪಾಪವಳಿಯುವುದು, ಬಸವ ಶರಣನೆ ತಾಪವಾರು, ಬಸವ ಶರಣನೆ ಕಾವಿತೋನ್ನತ ಸಿದ್ಧಿ ಸಿದ್ಧಿಸುವುದು. ಬಸವ ಶರಣನೆ, ಬಸವ ಶರಣನೆ ಪಾಪವಳಿಯುವುದು, ಬಸವ ಶರಣನೆ ತಾಪವಾರು, ಬಸವ ಶರಣನೆ ಕಾವಿತೋನ್ನತ ಸಿದ್ಧಿ ಸಿದ್ಧಿಸುವುದು. ಬಸವ ಶರಣನೆ ಭವ ಉಡುಗುವುದು, ಬಸವ ಶರಣನೆ ಕೀರ್ತಿಯ ಸೆವುದು, ಬಸವ ಶರಣನೆ ದುಸ್ಥಿತಿಗಳು ಹತ್ತತ್ತಲೋಡುವವು, ಹತ್ತತ್ತಲೋಡುವವು. ಬಸವ ಮಾಡಿದಾಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡೆ ಆಯ್ತು, ಬಸವ ಮಾಡಿದಡೆ ಆಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡೆ ಆಯ್ತು ಗುರುಲಿಂಗ ಜಂಗಮ ಪೂಜೆ. ಬಸವ ಮಾಡಿದಡೆ ಆಯ್ತು ನೋಡು ಗುರುಲಿಂಗ ಜಂಗಮ ಪೂಜೆ. ಜಯ ಜಯ ಬಸವ, ಎಲ್ಲರೂ ಜಯ ಜಯ ಬಸವ, ಜಯ ಜಯ ಬಸವ, ಹರ ಹರ ಬಸವ, ಜಯ ಜಯ ಬಸವ, ಹರ ಹರ ಬಸವ, ಶಿವ ಶಿವ ಬಸವ, ಜಯ ಜಯ ಬಸವ, ಬಸವ ಬಸವಣ್ಣ. ಬಸವಪ್ಪ ಭಗವಾನ ಬಸವೇಶ್ವರ, ಭಗವಾನ ಬಸವೇಶ್ವರ, ಭಗವಾನ ಬಸವೇಶ್ವರ. ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮರಹಿತರು, ಅಘಟಿತ ಘಟಿತರು, ವಿಪರೀತ ಚರಿತರು, ಹಾಲಕೆರೆಯ ಮಠದ ಗುರುವನ್ನದಾನರು. ಶರಣ ಬಂಧುಗಳೇ, ಚೆನ್ನ ಕವಿ ಇಷ್ಟು ಚೆನ್ನಾಗಿ ಬರೆದಿದ್ದಾನ. ಇದನ್ನ ನಾ ಹೇಳೋದು ಅರ್ಥ ಆಯ್ತು ನಿಮಗೆ, ಯಾಕೆ ಮಹಾಪುರಾಣ ಅಂದ್ರು ಅನ್ನೋದು ಹೇಳಕತ್ತೀನಿ ನಾನು. ಈ ಪುರಾಣದ ಒಳಗ ಬಸವ ಪುರಾಣವನ್ನ 31ನೇ ಅಧ್ಯಾಯದಲ್ಲಿ
ಏನು ಬೃಹತ್ತಾದ ಭೀಮ ಕವಿಯ ಬಸವ ಪುರಾಣ ಅದನೋ ಅದನ್ನ ಸರಳೀಕರಣ ಮಾಡಿ ಇದರಾಗ ಬರದಾನ ಅನ್ನದಾನೀಶ್ವರನ ಪುರಾಣ ಯಾರೇ ಓದಿದ್ರಿ ಅಂದ್ರೂ ಸಹ ಅದ ಬಸವ ಪುರಾಣವನ್ನು ಓದಿದಂಗಂತ ಹೇಳ್ತಾರೆ. ಅದಕ್ಕೆ ನಾ ಮಹಾಪುರಾಣ ಅಂತೀನಿ. ಎರಡನೇದು, ಮೊದಲ 2ನೇ ಅಧ್ಯಾಯದಲ್ಲಿ ಹೇಳ್ತಾನ, ಈ ಮಠ ಹಾಲಕೇರಿ ಮಠ, ಹಾಲಕೇರಿ ಮಠದ ಪರಂಪರೆಯನ್ನು ಹೇಳುವಾಗ ಅಲ್ಲಮನ ಬಗ್ಗೆ ಚಾಮರಸ ಬರೆದ ಪ್ರಭುಲಿಂಗ ಲೀಲೆ ಹೇಳ್ತಾರೆ. ಚಾಮರಸನ ಪ್ರಭುಲಿಂಗ ಲೀಲೆನೂ ಒಂದು ಪುರಾಣನ, ಗೊತ್ತಾಯ್ತಾ? ಅದು ಒಂದು ಪುರಾಣ ನಡೆಸ್ತೀವಿ ನಾವು. ಬಸವ ಪುರಾಣ ಒಂದು ಪುರಾಣ ನಡೆಸ್ತೀವಿ. ಅದು ಒಂದು ತಿಂಗಳ ಕೊಟ್ರು ಸ್ವಾಮಿ ಮಠದಾಗ, ಒಳಬಳ್ಳಾರಿಯಲ್ಲಿ, ಹೊಸಪೇಟೆಯಲ್ಲಿ ಎಲ್ಲ ಕಡೆ ಅದನ್ನ ನಡೆಸಿದೀವಿ ಸನ್ನಿಧಿಯವರ ಸಂಕಲ್ಪದಂತೆ. ಅದು ಪುರಾಣ. ಅಲ್ಲಮ ಹ್ಯಾಗ ಮಾಯೆಯನ್ನ ಗೆದ್ದ, ಆತ ಬೆಳಗಿನ ವಚನಗಳನ್ನು ಹೆಂಗ ಸೃಷ್ಟಿ ಮಾಡಿದ, ಅಲ್ಲಮನ ಪರಂಪರೆಯನ್ನು ಹೇಳ್ತಾನ ಚಾಮರಸನ ಆಧಾರವಾಗಿಟ್ಟುಕೊಂಡು. ಅದಕ್ಕೆ ಇದು ಮಹಾಪುರಾಣ. ಮತ್ತೊಮ್ಮೆ ನೀವು ಚಾಮರಸನ ಪ್ರಭುಲಿಂಗ ಲೀಲೆ ಓದೋದಲ್ಲ, ಸಂಕ್ಷಿಪ್ತ ಓದವ್ರು ಈ ಪುರಾಣದ 2ನೇ ಅಧ್ಯಾಯ ಓದ್ಬೇಕು. ಬಸವ ಪುರಾಣ ಸಂಕ್ಷಿಪ್ತ ನೋಡವ್ರು ಇದ್ರೆ ಅಂದ್ರ 31ನೇ ಅಧ್ಯಾಯ ನೋಡ್ಬೇಕು. ಅದಕ್ಕೆ ಇದು ಮಹಾಪುರಾಣ. 3ನೇದು, ಈ ಮಠಕ್ಕ ತಾಯಂದಿರೆ, ಈ ಮಠಕ್ಕ ವೈರಾಗ್ಯದ ಮಲ್ಲನಾರ್ಯರು ಭೇಟಿ ಕೊಟ್ಟು ಹಾಲಕೆರೆಯನ್ನ ಕಾಶಿ ಅಂತ ಕರೆದಾರ. ಕಾಶಿ ಅಂತ, ಕಾಸಿದ್ದವ ಕಾಶಿಗೆ ಹೊಕ್ಕಿದ್ದ, ಕಾಸಿರ್ಲಾರ್ದವ ಹಾಲಕೆರೆಗೆ ಬರ್ಬೇಕಂತ. ಯಾಕಂದ್ರ ಕಾಸು ಬೇಕಾದ್ರ ಏನ್ರಿ, ಏನು ಬೇಡ. ಈ ಮಠದಾಗ ಒಂದು ಬೋರ್ಡ್ ಏನದ ಅಂದ್ರೆ ಅದು ಕಾಣ್ಲಾರ್ದ ಬೋರ್ಡ್ ಅದ, ಏನನ್ನು ಬೇಡದಿರುವುದು ಎಲ್ಲವನ್ನು ಬೇಡಿದಂತೆ. ಈ ಮಠದ ಒಂದು ನೇಮ ಐತಿ, ನನ್ನ ಗಂಡ ಬೇಕು, ಹೆಂಡತಿ ಬೇಕು, ಹೆಣ್ಣು ಬೇಕು, ಇವನ್ನೆಲ್ಲ ಕೇಳಂಗಿಲ್ಲ. ಇಲ್ಲಿ ನೀವೇನು ಕೇಳೋದಂದ್ರೆ ಅನ್ನದಾನೀಶ್ವರ ನನಗೆ ನೀ ಬೇಕು, ಮುಗಿದೋದ ಇಚ್ಛಾ ಕೇಳೋದು. ನನಗೆ ನೀ ಬೇಕಂದ್ರೆ ಅದ್ರಾಗೆಲ್ಲ ಇರ್ತದ, ಹೌದಲ್ರಿ? ಇದನ್ನ ಅರ್ಥ ಮಾಡ್ತಾರೆ. ಏನ್ ಹೇಳ್ತಾರ ಅವರು? ವೈರಾಗ್ಯದ ಮಲ್ಲನಾರ್ಯರು ಇದಕ್ಕೆ ಕಾಶಿ ಅಂದ್ರು. ಕಾಶಿ ಯಾತ್ರೆ ಮುಖ್ಯ ಅಲ್ಲ, ಗುರು ಲಿಂಗ ಜಂಗಮನ ಅಂಗುಷ್ಟದಲ್ಲಿ ಇದೆ 100 ಕೋಟಿ ತೀರ್ಥಂಗಳು ಅಂತ ಬರೀತಾರೆ. ಆದ್ದರಿಂದ ವೈರಾಗ್ಯದ ಮಲ್ಲನಾರ್ಯರು ಕಾಶಿ ಅಂದಿರುವ ಕಾರಣ ಇದೊಂದು ಮಹಾಪುರಾಣ. ಮಲ್ಲನಾರ್ಯರು, ವಾರದ ಮಲ್ಲಪ್ಪನವರು, ಸಿರಸಂಗಿ ಲಿಂಗರಾಜರು, ಗರಗದ ಮಡಿವಾಳಪ್ಪನವರು, ಒಬ್ರ ಇಬ್ರ ಅವರೆಲ್ಲರೂ ಅನ್ನದಾನ ಶಿವಗಿಗಳವರ ದರ್ಶನಕ್ಕೆ ಬರ್ತಾರ ಅಂತ ಅವರ ಬರ್ತಾರ. ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾನೆ ಕೇಳಿ. ಸಿದ್ದರಾಮನ ಸನ್ನಿವೇಶ ಬಂದಾಗ ಒಂದು ಮಾತು ಬರೀತಾರ ಅವರು. ಸಿದ್ದರಾಮ ಸ್ವರ್ಣಲಿಗೆಯಿಂದ ಶ್ರೀಶೈಲಕ್ಕೆ ಹೋದಲ್ಲ, ಅದೇನ್ ದೊಡ್ಡದಲ್ಲ. ಬೆಟ್ಟ ಬಿದ್ದಲ್ಲಿ ಪುಟ್ಟ ಹೋಗುವುದು ದೊಡ್ಡ ಮಾತಲ್ಲ. ಅವನ ಭಕ್ತಿಗೆ ಒಲಿದು ಸ್ವರ್ಣನಾಪುರಕ್ಕ ಅವೇನ ಜಂಗಮ ಬಂದಲ್ಲ, ಮಲ್ಲಯ್ಯ ಬಂದಲ್ಲ, ಪುರಾಣದ ಹೇಳಂಗಿಲ್ಲ ನಾವು. ಪುಟ್ಟ ಬೆಟ್ಟ ಬಿದ್ದಲ್ಲಿ ಪುಟ್ಟ ಹೋಗುವುದು ದೊಡ್ಡ ಮಾತಲ್ಲ, ಈ ಪುಟ್ಟ ಬಿದ್ದಲ್ಲಿ ಬೆಟ್ಟ ಬರುವುದು ಬಹುದೊಡ್ಡ ಮಾತು ಅಂತ ಹೇಳ್ತಾನೆ. ಆದ್ರೆ ಹಾಲಕೆರೆ ಮಠದಲ್ಲಿ ಅನ್ನದಾನ ಶಿವಗಿಗಳವರು ಬೆಟ್ಟ ಬಂದವರು ಬೆಟ್ಟ 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 ಕೂಡಿ ಹಿಮಾಲಯದ ಗಿರಿಯಾತು. ಆದ್ದರಿಂದ ಅವರು ಹಿಮಾಲಯದ ಗಿರಿಯಲ್ಲಿ ತಪವನ್ನು ಆಚರಿಸಿದರು. ಆ ಕಾರಣಕ್ಕಾಗಿ ಇದು 4-5 ಜನ ಭೇಟಿ ಕೊಟ್ಟಾರಲ್ಲ, ಇದು ಮಹಾಪುರಾಣ. ಇನ್ನು 9ನೆಯ ಪೀಠಾಧಿಪತಿಗಳು ಮಹಾ ತಪಸ್ವಿಗಳು, ಅನ್ನದಾನ ಶಿವಗಿಗಳು ಮಹಾ ತಪಸ್ವಿಗಳು. ಆ ತಪಸ್ವಿಗಳ ಸ್ಮರಣೆಯನ್ನ ಮಾಡಿ ಮಳೆ ಬೆಳೆ ಇರಲಾರದ ನೆಲ ಅದು ಗಂಜಿ ಹಾಲ, ಗೊತ್ತಾಗ್ತದಲ್ಲ, ಅದು ಗಂಜಿ ಮತ್ತು ಹಾಲ. ಯಾರ್ಯಾರಿಗೆ ಶುಗರ್ ಅದ, ಯಾರ್ಯಾರಿಗೆ BP ಅದ, ಏನ್ ಕೇಳೋದದ ಎಲ್ಲಾರು ಅವ್ರದ. ಅವಾಗ ಹಳ್ಳ್ಯಾಗ ಒಂದು ಮಾತಿತ್ತು, ಏನ್ರಿ ಹಳ್ಳ್ಯಾಗ ಮಾತಿತ್ತು, ಕಂಟ್ರೋಲ್ ಸಕ್ರಿ ತಗೊಂಬ ಅಂತಿದ್ರು. ಅವಾಗ ಕಂಟ್ರೋಲ್ ಸಕ್ರಿ ಅಂದ್ರೆ ರೇಷನ್ ಸಕ್ರಿಗೆ ಒಂದ್ ಚೀಲ ಕಾರಣ ಕೊಟ್ಟು ಕಂಟ್ರೋಲ್ ಸಕ್ರಿ ತಗೊಂಬ ಅಂತಿದ್ರು. ಅದು ಕಂಟ್ರೋಲ್ ಸಕ್ರಿ. ಈಗ ತಿರುಮುರು ಮಾಡ್ಬೇಕಾಗಿತ್ತು ಸಕ್ರಿ ಕಂಟ್ರೋಲ್. ಅದು ಕಂಟ್ರೋಲ್ ಸಕ್ರಿ, ಈಗ ಸಕ್ರಿ ಕಂಟ್ರೋಲ್, ಶುಗರ್ ಆಗಿದೆ. ಹಾಲ ಗಂಜಿಯನ್ನ ಸೇರಿಸಿದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದೋ ಅದು ಗಂಜಿ ಹಾಲಾದ. ಈ ಹಾಳ ಕೆರೆ ಹಾಲಿನ ಕೆರೆ ಆತು. ಹಾಲ ಗಂಜಿ ಹಾಲ ಕೆರೆಯಾದದ್ದು ಸಾಗರಗಳ ಆಚೆಗೆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಿಂದ ಬೆಳೆಯಿತು. ಆ ಬೆಳಗಿರುವ ಪತ್ತಾಕೆ ದಿಗ್ದಿಗಂತಕ್ಕೆ ಹಾರುವುದಿದೆ.
ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರ ನಿರಂಜನ ಚರಪಟ್ಟಾಧಿಕಾರದ ಈ ಕಾರ್ಯಕ್ರಮದ ಮೂಲಕ. ಆ ಕಾರಣಕ್ಕೂ ಕೂಡ ಇದೇನಾಗ್ಯದ, ಇದೊಂದು ಮಹಾಪುರಾಣ ಅನಿಸ್ಕೊಂಡದ. ಇನ್ನೊಂದು ಕೊನೆಯದ ಇದ್ದೇದು ಹೇಳ್ತಾನ, ನಾನು ಇದನ್ನ ರಚನೆ ಯಾವಾಗ ಮಾಡೀನಿ ಅಂದ್ರ ನನಗೂ ಬಹಳ ಸಮಸ್ಯೆಗಳಿದ್ದು, ತಾಪತ್ರಯಗಳು ಬಹಳ ಇದ್ದು, ಸಂಸಾರಿಕ ತಾಪತ್ರಯಗಳು ಬಹಳ ಇದ್ದು, ಅದನ್ನ ಕಳ್ಕೊಳ್ಳೋ ಸಲುವಾಗಿ ಅನ್ನದಾನಿ ಮೇಲೆ ಭಾರ ಹಾಕಿ ಪುರಾಣ ಬರದೆ ಇದನ್ನ ನಾ ಏನು ಮುಗಿಸಿನಲ್ಲ ಅಷ್ಟು ಮುಗಿಯೋದ್ರೊಳಗ ನನ್ನ ಪ್ರಪಂಚದ ಎಲ್ಲ ಭವ ಪ್ರಪಂಚ ಶಿವ ಪ್ರಪಂಚ ಆಗಿಬಿಟ್ಟಿತ್ತು ಅಂತ ಶಿವಕವಿ ಅಂತಾನೆ. ಅದಕ್ಕೆ ನಾ ಇದನ್ನ ಮಹಾಪುರಾಣ ಅಂತ ಕರಿತೀನಿ ಅಂತ. ಇಂತಹ ಮಹಾಪುರಾಣ ಜಗಳ ನಡೆದಲ್ಲೇ, ಮಳಿ ಬರಲಾರದಲ್ಲೇ, ಹೌದಲ್ರಿ, ಇದನ್ನ ನಡೆಸಿದಾರ. ಆಂಧ್ರ ತಮಿಳುನಾಡಿನಲ್ಲಿ ಇದು ಪುರಾಣ ನಡೆದದ. ಇಂಥ ಭವ್ಯ ಪುರಾಣದ ವಿಷಯದ ಕೊನೆಯ ಲಿಂಗೈಕ್ಯದ ಆ ಕ್ಷಣ ನಾನು ಆಮೇಲೆ ಹೇಳ್ತೀನಿ, ಈಗ ಹೇಳಂಗಿಲ್ಲ. ಬಹಳ ರೋಮಾಂಚನಕಾರಿಯಾದ ಕಾರ್ಯಕ್ರಮದ ಮಧ್ಯದಲ್ಲಿ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಅವರಲ್ಲಿ ಶಿವಾನುಭವ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿಗೆ ದಯಮಾಡಿಸಿದಾರ. ಅಲ್ಲಿಗೆ ಅವ್ರು ದಯಮಾಡಿಸುವವರಿದಾರ. ಅದಕ್ಕಾಗಿ ಈ ವೇದಿಕೆಯನ್ನ ನಮ್ಮ ನಿರೂಪಣೆಯ ದೇವರಿಗೆ ಅರ್ಪಣೆ ಮಾಡಿ ಕಾರ್ಯಕ್ರಮ ಮತ್ತೆ ಮುಗಿದಿಲ್ಲ, ಇದು ಮುಗಿಯಂಗಿಲ್ಲ ಅಂತ ಹೇಳಿ ನಾನು. ಹೇಳೋರ್ದು ಮುಗಿಬಹುದು, ಕೇಳೋರ್ದು ಮುಗಿಬಹುದು, ಅನುದಾನಿ ಪುರಾಣ ಮುಗಿಯಂಗಿಲ್ಲ. ಆದ್ದರಿಂದ ನಮ್ಮ ಗವಾಯಿಗಳು ಮತ್ತೆ ಪ್ರಾರಂಭ ಆದಾಗ ಅವರು ಯಾವ್ದು ಹಾಡ್ತಾರೆ, ಅರಿವಿನ ಅರಮನೆ. ಅದನ್ನ ಯಾರ್ಯಾರು ಹಾಡ್ಬೇಕು? ಬಾಯಿ ಇದ್ದವ್ರೆಲ್ಲರೂ ಹಾಡ್ಬೇಕು. ನಾವೆಲ್ಲರೂ ಬಾಯಿ ಇದ್ದವ್ರು ಆಗಿದ್ದೀವಂದ್ರೆ ಬಾಯಿ ಮಾಡ್ಲಾದ ಅದನ್ನ ಹಾಡೋದಷ್ಟ. ಅದನ್ನ ಅವರು ಪ್ರಾರ್ಥನಾ ಮಾಡ್ತಾರೆ. ಆಮೇಲೆ ಕೊನೆಯ ಸನ್ನಿವೇಶ ಬಹಳ ರೋಮಾಂಚನಕಾರಿಯಾದ, ಬರೀ 2 ನುಡಿ ಹೇಳಿ ಅದನ್ನು ಮುಗಿಸ್ತೀನಿ. ಈಗ ಮಧ್ಯದಲ್ಲಿ ಪೀಠಿಕೆಯ ಭಾಗವಾಗಿ ಬಸವ ಪುರಾಣ ಗುರುವನ್ನದಾನ ಶಿವಯೋಗಿಗಳವರೆಗೆ ಬೋಧನೆ ಮಾಡಿದ 31ನೇ ಅಧ್ಯಾಯವನ್ನ ಶ್ರೀಗಳ ಸನ್ನಿಧಿಗೆ ಸಮರ್ಪಣೆ.